ವಾರದಲ್ಲೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಮಂತ್ರಿಗಿರಿ ಸ್ಥಾನದ ಮೇಲೆ ಶಾಸಕರು ಕಣ್ಣಿಟ್ಟಿದ್ದಾರೆ. ಸದ್ಯ ಅವರಿಗೆಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಒಪ್ಪಿದ್ರೆ ಜುಲೈ 15ರ ಒಳಗೆ ಸಂಪುಟ ವಿಸ್ತರಣೆ ಸಾಧ್ಯತೆ ಕಂಡು ಬರ್ತಾ ಇದೆ. ಮಂತ್ರಿಗಿರಿ ಸ್ಥಾನದ ಮೇಲೆ ಕಣ್ಣಿಟ್ಟ ಶಾಸಕರಿಗೆ ಗುಡ್ ನ್ಯೂಸ್. ಹೈಕಮಾಂಡ್ ಒಪ್ಪಿದ್ರೆ ಜುಲೈ 15ರ ಒಳಗೆ ಸಂಪುಟ ವಿಸ್ತರಣೆ ಆಗುವಂತ ಚಾನ್ಸಸ್ ಇದೆ. ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಆಗಬೇಕು. ಸದ್ಯ ಅವರು ಆಗಿದ್ದಾರೆ. ರಾಹುಲ್ ಭೇಟಿಗೆ ಸಮಯ ಕೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ರಾಹುಲ್ ಭೇಟಿಗೆ ಮುಂದಾಗಿರೋದು ಇಬ್ಬರು ನಾಯಕರು. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಸೇರಿ ಮೂವರು ದೆಹಲಿಗೆ ಪ್ರವಾಸ ಮಾಡ್ತಾರೆ. ರಾಹುಲ್ ಗಾಂಧಿ ಸಮಯ ನೀಡಿದರೆ ನಾಳೆಯೇ ದೆಹಲಿಗೆ ಪ್ರವಾಸ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಹುಲ್ ಸಮಯ ನೀಡದಿದ್ದರೆ ಆಷಾಢದವರೆಗೂ ಸಂಪುಟ ವಿಸ್ತರಣೆ ಆಗೋದು ಡೌಟ್ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಮೂರು ನಾಯಕರು ಕಾಯ್ತಾ ಇದ್ದಾರೆ. ಇವರು ಮಾತ್ರ ಅಲ್ಲ, ಒಂದಷ್ಟು ಶಾಸಕರಿದ್ದಾರೆ, ಸಚಿವಾಕಾಂಕ್ಷಿಗಳು. ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತೇಳಿ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾರೆ. ಶತಾಯಗತಾಯ ಪ್ರಯತ್ನಗಳಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯ ಮೇಲೆ ಒತ್ತಡ ಹೇರುವಂಥ ಕೆಲಸ, ಇತ್ತ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒತ್ತಡ ಹೇರುವಂಥ ಕೆಲಸ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಬಟ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಈ ಮೂವರು ನಾಯಕರು, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್, ಇವರು ಭೇಟಿಯಾಗಿ ಅಲ್ಲಿ ಮಾತುಕತೆ ಅಥವಾ ಚರ್ಚೆಯನ್ನು ನಡೆಸಿದ ಬಳಿಕ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದರೆ ಅಥವಾ ಭೇಟಿಗೆ ಚಾನ್ಸಸ್ ಕೊಟ್ಟಿಲ್ಲ ಅಂತ ಹೇಳಿದರೆ ಆಷಾಢದವರೆಗೂ ಸಂಪುಟ ವಿಸ್ತರಣೆ ಡೌಟ್ ಎನ್ನಲಾಗ್ತಾ ಇದೆ.